ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತನು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂಥೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ನೋಡಿ, ವಿಶೇಷವಾಗಿ ಗುರುವಿನ ಪರಿವರ್ತನೆ ಅಥವಾ ಗುರುವಿನ ಬದಲಾವಣೆ ಕುಂಭರಾಶಿಯವರಿಗೆ ಹೇಗಿದೆ, ಕುಂಭರಾಶಿಯವರಿಗೆ ಏನಾದರೂ ಅನುಕೂಲ ಆಗತ್ತಾ ಅನಾನುಕೂಲ ಆಗತ್ತಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. 1/5/2024 ವೃಷಭ ರಾಶಿಗೆ ಗುರು ಪರಿವರ್ತನೆ. ಇಷ್ಟು ದಿವಸ ಗುರು ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗುರು ಇದ್ದ, ಇವಾಗ 4ನೇ ರಾಶಿಗೆ ಗುರುವಿನ ಆಗಮನವಾಗಿದೆ. ಹಾಗಾಗಿ ಗುರುವಿನ ಬಲ ಇಲ್ಲವಾ ಅಂತ ಹೇಳಿ ಕೇಳಲಿಕ್ಕೆ ಹೋದರೆ, ಗುರುವಿನ ಬಲ ಹೇಳುವಂಥದ್ದು ಅಲ್ಪ ಗುರುವಿನ ಬಲವು ಕೂಡ ನಿಮಗೆ ಇರ್ತದೆ. ನಾವು ಹೇಳುವಂಥದ್ದು ಗುರು ಗೋಚಾರ ಫಲ ಮತ್ತು ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ, ಮಿಕ್ಕಿರುವಂಥ ಗ್ರಹಗಳ ಮೇಲೆ ಬೇರೆಯೂ ಕೂಡ ಆಗಬಹುದು. ಇದೇ ತೀರ್ಮಾನ ಹೇಳುವಂತಹದ್ದಲ್ಲ. ಹಾಗಿದ್ದಾಗೂ ಕೂಡ ಗುರುವನ್ನು ನಾವು ಗಮನಿಸಿ, ಈ ರಾಶಿಗೆ ನಿಮಗೆ ಗೊತ್ತಿರುತ್ತೆ, ಕುಂಭರಾಶಿ ಅಂದ ತಕ್ಷಣವೇ ನಿಮಗೆ ಶನಿ ನಡೀತಾ ಇದೆ, ಸ್ವಲ್ಪ ದುಃಖ ಇದೆ, ಜನ್ಮ ರಾಶಿಯಲ್ಲೇ ಶನಿ ಇದ್ದಾನೆ, ಹೀಗೆಲ್ಲ ನಿಮಗೆ ಗೊತ್ತಿರುತ್ತೆ. ಧನಿಷ್ಠಾ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1-2-3-4ನೇ ಪಾದ, ಹಾಗೆ ಪೂರ್ವಭಾದ್ರ ನಕ್ಷತ್ರ 1-2-3ನೇ ಪಾದ. ಇವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ಹೇಳಲಿಕ್ಕಿದ್ದೇನೆ ನಿಮಗೆ. ಕುಂಭರಾಶಿ ಹೇಳುವಂಥದ್ದು ಬಹಳ ಬಲಿಷ್ಠವಾದಂಥ ರಾಶಿ, ಬಿಸ್ನೆಸ್ ಮ್ಯಾನ್ ಇರುವಂತಹ ಒಂದು ರಾಶಿ, ಮತ್ತು ಎಲ್ಲರಿಗೂ ಕೂಡ ಆಸರೆ ಇರುವಂಥ ಒಂದು ರಾಶಿ. ಈ ರಾಶಿಯಲ್ಲಿ ಯಾರ್ಯಾರು ಇರ್ತಾರೋ, ಯಾರ್ಯಾರು ಈ ರಾಶಿಯಲ್ಲಿ ಬೆಳೆದಿದ್ದಾರೋ ಅಂಥವರಿಗೆಲ್ಲ ಭಗವಂತ ಒಂದಂತಕ್ಕೆ ಬೇಕಾದಷ್ಟು ಹೆಚ್ಚಿನದಾದಂತಹ ಅನುಕೂಲತೆಗಳನ್ನು, ಒಳ್ಳೆಯದನ್ನೆಲ್ಲ ಭಗವಂತ ನೀಡಿದ್ದಾನೆ. ಆದರೆ ಇವಾಗ ನಿಮಗೆ 7.5 ಶನಿ ಬರ್ತಾ ಇರೋದ್ರಿಂದ, 7.5 ಶನಿ ಇರೋದ್ರಿಂದ ನಿಮಗೇನಾಗ್ತಾ ಇದೆ ಅನ್ನೋ ಒಂಥರಕ್ಕೆ ಚಿಂತೆ, ಕಿರಿಕಿರಿ ಹೀಗೆಲ್ಲವೂ ಕೂಡ ಆಗ್ತಾ ಇದೆ. ಅದೆಲ್ಲವೂ ಕೂಡ ನಿಜ. ಹಾಗಿದ್ದಾಗೂ ಕೂಡ ನೋಡಿ, 3ನೇ ರಾಶಿಯಲ್ಲಿರುವಂತಹ ಅಲ್ಪ ವಿಕ್ರಮ ಸ್ಥಾನದಲ್ಲಿರುವಂತಹ ಗುರು 4ನೇ ರಾಶಿಗೆ ಹೋದಾಗ ನಿಮಗೆ ಒಂದು ಹಂತಕ್ಕೆ ಕೆಲವೊಂದನ್ನು ಅಭಿವೃದ್ಧಿ ಮಾಡ್ತಾನೆ. ಅದು ಯಾವ್ಯಾವ ರೀತಿಯಾದಂಥ ಅಭಿವೃದ್ಧಿ ಆಗಬಹುದು ಅಂತಂದರೆ, ಒಂದು ಸುಖ ಸ್ಥಾನಕ್ಕೆ, ಶುಕ್ರನ ಸ್ಥಾನಕ್ಕೆ ಹೋಗುವಂಥವನು ನೋಡಿ. ನಿಮ್ಮ ರಾಶ್ಯಾಧಿಪತಿಗೆ ಈ ಶುಕ್ರ ಹೇಳುವಂಥವನು ಶನಿಗೆ ಶುಕ್ರನಿಗೆ ಪರಸ್ಪರ ಅತ್ಯಂತ ಮಿತ್ರತ್ವ ಇದೆ. ಹಾಗಾಗಿ ನಿಮಗೆ ಸುಖಗಳನ್ನು ಕೊಡುವಂತಹ ಜಾಸ್ತಿ ಅವಕಾಶಗಳನ್ನು ಕೂಡ ಗುರು ನೀಡ್ತಾನೆ. ಯಾವ್ಯಾವ ರೀತಿಯಾದಂಥದ್ದಾಗಬಹುದು ಅಂದರೆ, ಒಂದನೇದಾಗಿ ನಿಮಗೆ ಶನಿಯಿಂದ ಇರುವಂತಹ ಏನಾದರೂ ಅರ್ಧಂಬರ್ಧವಾದಂಥ ಕೆಲಸಗಳಿದ್ದರೆ ಅದು ಮುಂದುವರಿಯುವಂಥದ್ದು, ಅಥವಾ ವಾಹನಗಳಲ್ಲಿ ಏನಾದರೂ ಪುನಃ ಸಮಸ್ಯೆಗಳಾಗ್ತಾ ಇದ್ದರೆ ಆ ಪುನಃ ಸಮಸ್ಯೆ ಆಗ್ತಾ ಇರುವಂಥದ್ದು ತಡೆಯುವಂಥದ್ದು, ಮತ್ತು ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ಯಾವ ಹಾಸ್ಟೆಲ್ ಹಾಕಿರೂ ಸೆಟ್ ಆಗಲ್ಲ, ಅಥವಾ ಎಲ್ಲ ಇದ್ದರೂ ಕೂಡ ಒಂದಲ್ಲ ಒಂದು ಅನಾರೋಗ್ಯ ಆಗುತ್ತೆ, ಅಥವಾ ಅವರು ಹೇಳ್ಕೊಟ್ಟಿರುವಂತಹ ವಿದ್ಯೆ ತಲೆಗೆ ಹತ್ತುತ್ತಾ ಇರಲ್ಲ, ಅಥವಾ ಏನೋ ಓದಬೇಕು ಅಂತಂದರೆ ಯಾವುದೋ ಒಂದು ಆಲಸ್ಯತನ ಬರುತ್ತೆ. ಹೀಗೆಲ್ಲ ಇಂತಹ ಸಮಸ್ಯೆಗಳನ್ನೆಲ್ಲ ಆ ಗುರು ಪರಿಹಾರ ಮಾಡ್ತಾನೆ. ಮತ್ತು ಯಾವುದೋ ವ್ಯಾಜ್ಯಗಳು, ಕಾನೂನಿನ ಸಂಬಂಧವಾದಂಥ ತೊಂದರೆಗಳನ್ನು ಕೂಡ ನೋಡಿ ಶುಕ್ರನ ಮನೆಗೆ ಬರುವಂತಹ ಗುರು ಪರಿಹಾರ ಮಾಡ್ತಾನೆ. ಮತ್ತು ಜ್ಞಾನಕ್ಕೆ ಹೆಚ್ಚಿನದಾದಂಥ ಒಲವನ್ನು ಕೊಡ್ತಾನೆ. ಮತ್ತು ಧಾರ್ಮಿಕವಾದಂತಹ ಕೆಲಸಗಳಿಗೆ, ಇನ್ನು ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದಕ್ಕೆ, ಮತ್ತು ಸಜ್ಜನರ ಸಂಘ ಮಾಡುವಂತಹ ಆ ಮನಸ್ಥಿತಿಯನ್ನು ಕೂಡ ಗುರು ಕೊಡ್ತಾನೆ. ಬಹಳ ಮುಖ್ಯವಾಗಿ ನೋಡಿ, ಈ ರಾಶಿಯವರು ಹಣಕಾಸಿಗೆ ಬಹಳ ಮುಗ್ಗಟ್ಟು, ಹಣಕಾಸಿಗೆ ಬಹಳ ಸಮಸ್ಯೆಗಳು ಹೀಗೆಲ್ಲ ನಿಮಗೆ ಆಗ್ತಾ ಇದೆ ನಿಜ. ಇಂಥ ಹಣಕಾಸಿನ ಸಮಸ್ಯೆಗಳನ್ನು, ತೊಂದರೆಗಳನ್ನು ಕೂಡ ಆ ಶುಕ್ರನು ನಿಮಗೆ ಅನುಗ್ರಹ ಮಾಡುವಂತಹ ಸಾಧ್ಯತೆಗಳಾಗುತ್ತೆ. ಯಾಕಂದರೆ ಗುರು ಇರುವಂಥ ರಾಶಿಯನ್ನು ಕೂಡ ನಾವೇ ನೋಡಿ ಹೇಳಬೇಕು ಎಂಬುದಾಗಿ ಹೇಳ್ತದೆ ಶಾಸ್ತ್ರ. ಹಾಗಾಗಿ ಆರ್ಥಿಕವಾಗೂ ಕೂಡ ಒಂದು ಹಂತಕ್ಕೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ಕೊಡುವಂತಹ ಪ್ರಯತ್ನ ಮಾಡ್ತಾನೆ. ಮತ್ತು ಹಾಗೆ ನಾವು ಗಮನಿಸ್ತಾ ಇದ್ದಂತೆ ಎಷ್ಟೋ ಜನ ರಾಶಿಯ ಅಧಿಪತಿಯಾದಂಥ ಶನಿಯಿಂದ 7.5 ಶನಿಯಿಂದ ಇರಬಹುದು. ಯಾಕಂದರೆ ಶನಿ ನಮ್ಮನ್ನು ದಂಡಿಸ್ತಾನೆ, ಅಥವಾ ನಮಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೊಟ್ಟು ಮುಂದೆ ಆಗುವಂತಹ ಒಳ್ಳೆ ರೀತಿಯಾದಂತಹ ಮಾರ್ಗದರ್ಶನಗಳನ್ನು ಶನೈಶ್ಚರನೇ ನೀಡ್ತಾನೆ. ಹಾಗಾಗಿ ನೋಡಿ, ಈ ರಾಶಿಯವರಿಗೆ ಒಂದು ಹಂತಕ್ಕೆ ಎಷ್ಟೋ ಜನಕ್ಕೆ
ಇನ್ನು ಡಿಸ್ಕ್ ಪ್ರಾಬ್ಲಮ್ ಇರುವಂಥದ್ದು, ಮೂಳೆಯಲ್ಲಿ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು, ಕೂತಾಗ ಬಹಳ ಮೈಕೈ ನೋವು ಆಗುವಂಥದ್ದು, ಹೀಗೆ ಮೂಳೆ ರೀತಿಯಾದಂಥ ಏನೇ ತೊಂದರೆ ತಾಪತ್ರಗಳಿದೆಯೋ ಅದಕ್ಕೆ ಸ್ವಲ್ಪ ಔಷಧಿ ಚಿಕಿತ್ಸೆಗಳಿಂದಿರಬಹುದು, ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳಿಂದ ಇರಬಹುದು, ಅಥವಾ ಸಣ್ಣ ಪುಟ್ಟ ಔಷಧಿಯು ಕೂಡ ನಿಮಗೆ ಗುಣಮುಖ ಆಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಹಾಗಾಗಿ ಗುರುವು ನಿಮಗೆ ಮೂಳೆ ಸಂಬಂಧವಾದ ತೊಂದರೆ ಇದ್ದಂತಹ ವ್ಯಕ್ತಿಗಳಿಗೆ ಅದನ್ನು ಪರಿಹಾರ ಮಾಡುವಂತಹ ಮಾರ್ಗಗಳನ್ನು ತೋರಿಸ್ತಾನೆ. ಗುರು ಏನು ಮಾಡ್ಬೋದು? ದಾರಿ ತೋರಿಸೋನು ಮಾತ್ರ ಗುರು. ಗುರಿ ನಿಮ್ಮದಿರಬೇಕು, ಗುರು ದಾರಿ ತೋರಿಸ್ತಾನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಷ್ಟೇ. ಗುರು ಯಾವತ್ತೂ ಕೂಡ ಮಾರ್ಗವನ್ನು ಸರಿಯಾಗಿ ತೋರಿಸ್ತಾನೆ, ಆ ಮಾರ್ಗದಲ್ಲಿ ನೀವು ಹೋಗುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಔಷಧಿ ಚಿಕಿತ್ಸೆ ಏನೇನು ಮಾಡ್ತಾ ಇದ್ದೀರೋ ಅಂಥದ್ದು ಫಲಕಾರಿಯಾಗುವ ಹಾಗೆ ದೇವರು ಮಾಡ್ತಾನೆ. ಅನಂತರ ನೋಡಿ, ಧಾರ್ಮಿಕ ವ್ಯಕ್ತಿಗಳಿರಬಹುದು, ಧಾರ್ಮಿಕ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಂಥ ವ್ಯಕ್ತಿಗಳಿಗೆ ಭಾಳ ಶುಭ ಅಂಥೇಳಿ ಹೇಳಬಹುದು. ಯಾಕಂದರೆ ದೇವತಾ ಸಂಬಂಧವಾದಂಥ ಅವಕಾಶಗಳನ್ನು ಭಗವಂತ ಬಹಳ ಕೊಡ್ತಾನೆ ನಿಮಗೆ. ಹಾಗೆ ಇನ್ನು 4ನೇ ರಾಶಿಯಲ್ಲಿದ್ದಾಗ ಇದಕ್ಕೆ ಅಲ್ಪ ವಿವಾಹ ಕೊಡುವಂಥ ರಾಶಿ ಎಂಬುದಾಗೂ ಕೂಡ ಹೇಳ್ತೇವೆ ನಾವು. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೂಡ ನಡೆಸಲಿಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ ಗುರು. ಅದನ್ನು ಶುಕ್ರನ ಮೇಲೆ ಹೋಗುವ ತಕ್ಷಣ ಅದನ್ನು ಕೂಡ ನಿಮಗೆ ಅವಕಾಶ ಮಾಡಿಕೊಡುವಂಥದ್ದು. ಮತ್ತು ಶಾರೀರಿಕವಾದಂಥ ವರ್ಣಗಳು ಏನಾದರೂ ಚರ್ಮದಲ್ಲೇನೋ ಒಂಚೂರು ಸಣ್ಣ ಪುಟ್ಟ ಕಿರಿಕಿರಿ ಆಗಿದೆ, ಕಲೆ ಆಗಿದೆ, ಶರೀರದಲ್ಲೇನೋ ಚರ್ಮ ಸಂಬಂಧವಾದ ತೊಂದರೆಗಳಾಗಿದೆ ಅಂತಂದರೆ ಅದನ್ನು ಕೂಡ ಪರಿಹಾರ ಮಾಡ್ತಾನೆ. ಹಾಗೆ ನಿಮ್ಮನ್ನು ಆರೋಗ್ಯವಂತರಾಗಿ ಇರುವಂತಹ ಪ್ರಯತ್ನಗಳು ಜಾಸ್ತಿ ಮಾಡ್ತಾನೆ. ಹಾಗೆ ರೂಪವಂತರನ್ನು ಕೂಡ ಶುಕ್ರನ ಮೇಲಿರುವಂತಹ ಗುರು ಮಾಡ್ತಾನೆ. ಹಾಗಾಗಿ ರೂಪವಂತರು ಆಗಬಹುದು. ಎಷ್ಟೋ ಜನ ಶರೀರದ ಸುಂದರತೆಗಳನ್ನು ಬಹಳ ಗಮನಿಸ್ತಾ ಇರ್ತೀರಿ, ಹಾಗಾಗಿ ರೂಪವಂತರಾಗುವ ಹಾಗೆ ಮಾಡ್ತಾನೆ. ಹಾಗೆ ಬಹಳ ಮುಖ್ಯವಾಗಿ ವಾಹನಗಳ ಸುಖಗಳನ್ನು ಕೂಡ ಕೊಡ್ತಾನೆ. ವಾಹನ ಏನಾದರೂ ಮಾರಾಟ ಮಾಡಿ ಹೊಸ ವಾಹನ ತೆಗೆದುಕೊಳ್ಬೇಕು ಅಂತಂದರೆ ನೀವು ಕೂಡ ಆ ವಾಹನ ಖರೀದಿ ಮಾಡಬಹುದು. ಮತ್ತು ಸ್ವಲ್ಪ ನರನಾಡಿಯಲ್ಲಿರುವಂತಹ ಯೋಚನೆಯನ್ನು, ತೊಂದರೆಯನ್ನು ಕೂಡ ಆ ಗುರು ಕಡಿಮೆ ಮಾಡ್ತಾನೆ. ಮತ್ತು ಶರೀರ ಸ್ಥಾನದಲ್ಲಿ ಮೂಳೆ, ಹಾಗೆ ಕಣ್ಣು, ಹಾಗೆ ಚರ್ಮ, ನರನಾಡಿಗಳು ಇಂತಹ ವಿಷಯದಲ್ಲಿ ತೊಂದರೆ ಇದ್ದಂಥವ್ರು ಚಿಕಿತ್ಸೆ ಮಾಡಿಸ್ಕೊಳ್ಳಿ. ಮಿಕ್ಕಿದವರೇನು ಕೂಡ ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಯಾವ್ಯಾವ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು, ಇದು ಬಹಳ ಮುಖ್ಯವಾದದ್ದಲ್ವಾ. ಯಾಕಂದರೆ ನಮಗೆ ಒಳ್ಳೆಯದಾಗತ್ತೆ ಅಂದರೆ ಸಂತೋಷ, ಆದರೆ ಜಾಗ್ರತೆ ಯಾವ್ಯಾವ ವಿಷಯದಲ್ಲಿ ವಹಿಸ್ಕೊಳ್ಬೇಕು ಅಂತಂದರೆ ನೋಡಿ, ಚತುರ್ಥ ಸ್ಥಾನದಲ್ಲಿ ಬರುವಂತಹ ಗುರುವು ಬಂಧು ಬಾಂಧವರಿಂದ ಸುಖಗಳನ್ನು ಕೊಡುತ್ತಾನೆ. ಸುಖ ಕೊಡುತ್ತಾನೆ, ಆದರೆ ಬಂಧು ಬಾಂಧವರು ಎಲ್ಲರೂ ಕೂಡ ಒಳ್ಳೆಯದನ್ನು ಬಯಸ್ತಾರೆ. ಆದರೆ ನೀವು ಭಾರಿ ಹುಷಾರಿಕೆಯಿಂದ ಇರಬೇಕು. ಯಾತಕ್ಕೆ ಅಂತಂದರೆ ಕೊನೆಗೆ ಒಂದು ಸ್ವಲ್ಪ ದುಃಖಗಳು ಕೂಡ ಉಂಟಾಗಬಹುದು. ಫಸ್ಟು ಸುಖ ಬಂದು ಕೊನೆಗೆ ದುಃಖ ಆಗುವಂಥ ಸಾಧ್ಯತೆಗಳಾಗಬಹುದು. ಅವರು ನಿಮ್ಮ ಕಷ್ಟಕ್ಕೆ ದುಡ್ಡು ಕೊಡ್ತಾರೆ ಅಥವಾ ನಿಮ್ಮ ಕಷ್ಟಕ್ಕೆ ಸಹಾಯ ಮಾಡ್ತಾರೆ, ಆದರೆ ಅವರು ಕೇಳಿದಾಗ ನಿಮಗೆ ದುಡ್ಡು ಕೊಡಲಿಕ್ಕೆ ಆಗುವಂತಹ ಪರಿಸ್ಥಿತಿ ಇಲ್ಲದೇ ಇರಬಹುದು. ಯಾರತ್ರ 1 ಲಕ್ಷ 2 ಲಕ್ಷ ಇಸ್ಕೊಂಡಿರ್ತೀರಿ ಕಷ್ಟಕ್ಕೆ ಅಂತೇಳಿ ಬಂಧು ಬಾಂಧವರು ಯಾರೋ ಕೊನೆಗೆ ಅವರು ಇಮಿಡಿಯೇಟಾಗಿ ಒಂದು 15 ದಿವಸದಲ್ಲಿ ನನಗೆ ಈ ಥರ ಎಮರ್ಜೆನ್ಸಿ ಇದೆ, ದುಡ್ಡು ಬೇಕು ಅಂತೇಳಿ ಕೇಳ್ತಾರೆ. ನಮಗೆ ಎಲ್ಲಿಂದ ತರ್ತೀರಾ? ಹಾಗಾಗಿ ಬಹಳ ಜಾಗ್ರತೆ. ದುಡ್ಡು ಇಸ್ಕೊಳ್ಳುವಾಗ ಅದನ್ನು ಯಾವಾಗ ನಾನು ತೀರಿಸಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇರಬಹುದು ಎಂಬಂತಹ ಬಹಳ ಮುಖ್ಯವಾದಂಥ ವಿಷಯಗಳನ್ನು ಕೂಡ ಗಮನಿಸಿಕೊಂಡು ಆ ಹಣವನ್ನು ಇಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಮತ್ತು ಸ್ವಲ್ಪ ದೀನತೆ ಆಗುವಂಥ ಸಾಧ್ಯತೆಗಳಿದೆ, ಅದು ಕೂಡ ನಿಮಗಂತಹ ಉತ್ತಮವಾದಂಥ ಫಲ ಅಲ್ಲ. ಮತ್ತು ಚತುಷ್ಪಾದ ಪ್ರಾಣಿಗಳಿಂದ ಪೀಡೆ ಸಂಭವಿಸುವಂಥದ್ದಾಗುತ್ತೆ. ಚತುಷ್ಪಾದ ಪ್ರಾಣಿಗಳು, ನೀವೆಲ್ಲೋ ಕಡೆಗೆ ಹೋಗ್ತಾ ಇರ್ತೀರಿ ನೋಡಿ, ಒಂದು ಹಸುವನ್ನು ಪೂಜೆ ಮಾಡುವಂತಹದ್ದು ನಮ್ಮ ಸದಾಕಾಲ, ಆದರೆ ಹಸುವೆ ಕಾರಿಗೆ ಬಂದು ಟಚ್ ಆಗಿಬಿಡುತ್ತೆ. ಅವಾಗ ಹಸುವಿಗೂ ನೋವಾಗುತ್ತೆ, ತೊಂದರೆ ಆಗುತ್ತೆ, ನೀವು ಕೂಡ ತುಂಬ ಮನಸ್ಸಲ್ಲಿ ಅಪ್ಸೆಟ್ ಆಗಿಬಿಡ್ತೀರಿ. ಹಾಗಾಗಿ ಚತುಷ್ಪಾದ ಪ್ರಾಣಿಗಳಿಂದ ಬಹಳ ಜಾಗ್ರತೆ. ಕೇವಲ ಹಸುವಂತಲ್ಲ, ಯಾವ್ಯಾವ ಚತುಷ್ಪಾದ ಪ್ರಾಣಿಗಳಿದೆಯೋ ಅದರ ಬಗ್ಗೆ ಬಾರಿ ಗಮನಿಸ್ಕೊಳ್ಬೇಕು. ಮತ್ತು ಸಂತಾನ ಉಂಟಾಗಬೇಕು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಂತಹ ವ್ಯಕ್ತಿಗಳಿಗೆ 1 ತಿಂಗಳ 2 ತಿಂಗಳ 3 ತಿಂಗಳ ಇದ್ದು ಗರ್ಭೋತ್ಪತ್ತಿಯಾಗಿ ಅದು ಮತ್ತೆ ಸಮಸ್ಯೆಗೆ ಬರಬಹುದು. ಹಾಗಾಗಿ ಸಂತಾನದ ಪ್ರಯತ್ನ ಇದ್ದಂಥವರು ದೇವರನ್ನು ಬಹಳ ಅನನ್ಯವಾಗಿ ನಂಬಿ ಅದ್ರ ಜೊತೆಗೆ ಆರೋಗ್ಯದ ಬಗ್ಗೆಯೂ ಕೂಡ ಬಹಳ ಗಮನಿಸಿ. ಹೀಗೆ ಇದಿಷ್ಟು ನಿಮಗೆ ಈ ಗುರುವಿಂದ ಪರಿವರ್ತನೆ ಅಥವಾ ಗುರುವಿನ ಆಶೀರ್ವಾದ ಅಂತಲೂ ಕೂಡ ಹೇಳಬಹುದು. ಅದರ ಜೊತೆಯಲ್ಲಿ ನಿಮಗೆ ಶನೇಶ್ವರನು ಕೂಡ ನೋಡೋಣ ಎಷ್ಟರ ಮಟ್ಟಿಗೆ ಕೈ ಹಿಡಿತಾ ಇದ್ದಾನೆ ಗೊತ್ತಿಲ್ಲ, ನಿಮ್ಮ ಜಾತಕದ ಮೇಲೆ ಅದೆಲ್ಲ ಆಧರಿಸ್ಕೊಂಡು ಇರುತ್ತೆ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ? ಧನಿಷ್ಠ ನಕ್ಷತ್ರ 3ನೇ ಪಾದ 4ನೇ ಪಾದ ಇವೇನು ಮಾಡಬೇಕು ಅಂತಂದರೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳಿ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಅದರಿಂದ ಗುರುವಿನ ಹೆಚ್ಚಿನದಾದಂತಹ ಅನುಗ್ರಹ ಆಶೀರ್ವಾದವಾಗುತ್ತೆ. ಅದರ ಗುರುಬಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರುವ ಹಾಗೆ ಆಗುತ್ತೆ. ಶತಭಿಷ ನಕ್ಷತ್ರ ಏನಿಲ್ಲ, ಈಶ್ವರನಿಗೆ ಗಂಗೋದಕ ಅಭಿಷೇಕ ಮಾಡುವಂಥದ್ದು ಅಥವಾ ಶುದ್ಧವಾದಂಥ ಜಲವನ್ನು ಅಭಿಷೇಕ ಮಾಡುವಂಥದ್ದು. ನಿಮ್ಮ ಮನೆಯಲ್ಲೇ ಈಶ್ವರಲಿಂಗ ಇದ್ದರೆ ಮಾಡಿ, ಇಲ್ಲ ಅಂತಾದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ನೋಡಿ. ಪ್ರದೋಷ ಸಮಯದಲ್ಲಿ ಮರೆಯದೇ ಇದ್ದ ಹಾಗೆ ತಿಂಗಳಲ್ಲಿ 2 ಪ್ರದೋಷ ಬರುತ್ತೆ.
ಆದರೆ ಒಂದು ಪ್ರದೋಷಕ್ಕೆ ಮಾಡಿದರೂ ಸಾಕು. ಪ್ರದೋಷ ಪೂಜೆ ಮಾಡುವಂತಹದ್ದನ್ನು ಮಾಡಿ ಶಿವನನ್ನು ಅನನ್ಯವಾಗಿ ನಂಬಿ ನೋಡಿ. ಶತಭಿಷ ನಕ್ಷತ್ರದವರಿಗೆ ಆ ಶಿವನನ್ನು ಶಿವೋಹಂ ಶಿವೋಹಂ ಅಥವಾ ನಮಃ ಶಿವಾಯ ಅಂಥೇಳಿ ಆ ಶಿವನನ್ನು ಜಪ ಮಾಡ್ತಾ ಇರಿ. ಆ ಶಿವನು ನಿಮಗೆ ಬಹಳ ಉತ್ತಮವಾದಂಥ ಫಲಗಳನ್ನು ಅನುಗ್ರಹ ಮಾಡ್ತಾನೆ. ಯಾಕಂದರೆ ನಿಮಗೆ ಈ ಸಮಯದಲ್ಲಿ ಕಷ್ಟಕ್ಕೆ ಪರಿಹಾರ ಮಾಡುವಂಥವರು ಯಾರ ಹತ್ರ ಹೇಳಿದ್ರು ಕೂಡ ಜನ ಎಲ್ಲ ನೆಗೆ ಮಾಡ್ತಾರೆ. ಆದರೆ ಆ ಶಿವ ಮಾತ್ರ ನಿಮಗೆ ಅನುಗ್ರಹ ಮಾಡ್ತಾನೆ. ಇನ್ನು ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದದವರು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಧ್ಯಾ ಕಾಲದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ಸಾಮಾನ್ಯವಾಗಿ ಒಂದು 6 ಗಂಟೆಯಿಂದ 7 ಗಂಟೆ ಒಳಗಡೆಗೆ ಸಾಯಂಕಾಲದಲ್ಲಿ ಒಂದು ಸಾಧ್ಯವಾದರೆ ಗುರುವಾರ ನೀವು ಶಿವನನ್ನೇ ಧ್ಯಾನ ಮಾಡಿ ಅಥವಾ ಗುರುವನ್ನೇ ಧ್ಯಾನ ಮಾಡಿ ಅಥವಾ ಏನಾದರೂ ನಿಮ್ಮ ಗುರು ಪರಂಪರೆ ಅಥವಾ ಮಠಗಳಿಗೆ ಹೋಗಿ ನಡ್ಕೊಳ್ತಾ ಇದ್ದೀರಿ ಅಂದರೆ ಆ ಗುರುಗಳನ್ನೇ ಭಕ್ತಿಯಿಂದ ಸ್ಮರಣೆ ಮಾಡಿ ತುಪ್ಪದ ದೀಪ ಹಚ್ಚುವಂತಹ ಪ್ರಯತ್ನ ಮಾಡಿ. ಇದು ನಿಮಗೆ 1 ವರ್ಷಕ್ಕೆ ಬರುವಂಥ ಫಲ. 1-2 ದಿವಸ ಇದು ಮಾಸ ಭವಿಷ್ಯ ಅಲ್ಲ. ಗುರು ಸಾಮಾನ್ಯವಾಗಿ 1 ವರ್ಷಗಟ್ಟಲೆ ಇರ್ತಾನೆ. ಅವನು ಮೇ ಅನಂತರದಲ್ಲಿ 1 ವರ್ಷಗಳ ಕಾಲ ಇರ್ತಾನೆ. ಹಾಗಾಗಿ ಆ ಗುರುವಿಂದ ಹೆಚ್ಚಿನದಾದಂಥ ಶ್ರೇಯಸ್ಸಾಗಬೇಕು ಅಂತಂದರೆ ಪೂರ್ವಭಾದ್ರ ನಕ್ಷತ್ರದವರು ನೀವು ದೀಪ ಹಚ್ಚುವಂಥದ್ದು ಸಂಧ್ಯಾಕಾಲದಲ್ಲಿ ಮಾಡ್ತಾ ಬನ್ನಿ. ಇಷ್ಟು ಮಾಡಿ ಆ ದೈವತಾನುಗ್ರಹ ಗುರುಗಳ ಅನುಗ್ರಹ ಆಗಲಿ. ಆ ದೈವಾನುಗ್ರಹದಿಂದ ಯಾವ್ಯಾವ ಕಷ್ಟ ಯಾರ್ಯಾರಿಗೆ ಏನೇನು ಅನುಭವಿಸ್ತಾ ಇದ್ದರು ಅಂತಹ ಎಲ್ಲ ಕಷ್ಟಗಳನ್ನು ಕೂಡ ಆ ಭಗವಂತನ ದೂರ ಮಾಡಿ ಅನುಗ್ರಹ ಮಾಡಲಿ ಅಂಥೇಳಿ ದೇವರಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳನ್ನು ನಾವೆಲ್ಲ ಸ್ಮರಣೆ ಮಾಡೋಣ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ನಮಸ್ಕಾರ.